ನೋಡಿ ಸ್ನೇಹಿತರೆ, ಈ ಥರ ನಿಮ್ಮು ಕಾಯಿ ಬಿಟ್ಟಿರೋಂಥ ಗಿಡನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಈ ಗಿಡ ಅಂತೇಳಿ. ಸೊ ಈ ಥರ ನೋಡ್ತಾ ಇದ್ರೆ ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ. ಈ ಗಿಡದ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ತಳಿ, ಎಲ್ಲಿದೆ, ಮತ್ತು ಎಲ್ಲಿ ಸಿಗುತ್ತೆ, ಹೇಗೆ ಪರ್ಚೇಸ್ ಮಾಡೋದು, ಇದು ನಿಜವಾಗ್ಲೂ ವರ್ಷ ಇಡೀ ಕಾಯಿ ಬಿಡುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ತಿಳಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಗಿಡ ನೋಡಿದರೆ ನೀವು ಎಷ್ಟು ಕಾಯಿ ಇದೆ ಅನ್ನೋದನ್ನು ಸುಮ್ಮನೆ ದೂರದಿಂದ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಕಾಯಿ ಇದೆ ಅಂತೇಳಿ. ಈ ಗಿಡ ಬೇಕು ಅಂದರೆ ಇವಾಗಲೇ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನೋಡಿ ಕಾಯಿಗಳು ನೋಡಿ ಯಾವ ಥರ ಇದೆ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಷ್ಟು ಕಾಯಿ ಬಿಟ್ಟಿದೆ ಈ ಗಿಡ ಅಂತೇಳಿ. ಸೊ ನೋಡಿದರೆ ಮಿನಿಮಮ್ ಅಂದ್ರೆ 2000 ಕಾಯಿ ಇದೆ ಅಂತೇಳಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. 2000 3000 ಕಾಯಿ ಆರಾಮಾಗಿ ಈ ಗಿಡದಲ್ಲಿ ಬರುತ್ತೆ. ಸೊ ನೋಡ್ಬೋದು ಇವರು ಹಣ್ಣಾಗಿರೋಂಥ ಕಾಯಿ ಯಾವ ಥರ ಇದೆ. ಕಾಯಿ ಗಿಡದಲ್ಲಿ ನೀವು ನೋಡಿದರೆ ಎಲ್ಲೂ ಕೂಡ ಮುಳ್ಳು ರಹಿತ ಗಿಡ ಇದು. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಗಿಡನ ತಿಳಿಸ್ಕೊಡ್ತೀನಿ. ಯಾವುದು ತಳಿ, ಯಾವುದು ಕಾಯಿ, ಯಾವ ನಿಂಬೆ, ವರ್ಷ ಇಡೀ ಬುಡ ಅಂತ ನಿಂಬೆ ಬಗ್ಗೆ ಇವಾಗಲೇ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ ನೋಡಿ ಕಾಯಿ ಎಷ್ಟಿದೆ ಅಂತೇಳಿ ಸುಮ್ಮನೆ ಅಬ್ಸರ್ವ್ ಮಾಡಿ. ಸಮಸ್ಯೆಗಳು ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕಾಕ್ಸಿಲಮೆನು, ಸೊ ನಮ್ಮ ಏನು ಜಾಯ್ಕಾಯಿ ಗಿಡ ನೋಡ್ತಾ ಇದೆ ಅದ್ರ ಜೊತೆಗೆ ಕಾಕ್ಸಿಲಮೆನ್ ತರಿಸಿದ್ವಿ. ಕಾಕ್ಸಿಲಮೆನು 500 ಗಿಡ ಸ್ಟಾಕ್ ಬಂದಿರೋ ಅಂಥದ್ದು. 500 ಪ್ಲಾಂಟ್ಸು ಒಳ್ಳೆ ಗಿಡ ಸ್ಟಾಕ್ ಬಂದಿರೋ ಅಂಥದ್ದು. ಗಿಡ ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಆಲ್ರೆಡಿ ಇಕ್ಲು ಹೊಡೆದಿರೋ ಅಂಥದ್ದು. ಮತ್ತು ಈ ಗಿಡ ಬಂದು ಏರ್ ಲೇಯರ್ ಪ್ಲಾಂಟ್ಸು, ವರ್ಷ ಪೂರ್ತಿ ಕಾಯಿ ಕೊಡೋ ಅಂಥ ಒಂದು ಕಾಕ್ಸಿಲಮೆನ್ ಆಗಿದೆ. ಮತ್ತು ಏರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ಪ್ಲಾಂಟೇಶನ್ ಮಾಡಿ 4 ರಿಂದ 5 ತಿಂಗಳಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು 1 ವರ್ಷ ಏನಾದ್ರು ಬಂದಿರೋಂಥ ಫ್ಲವರ್ನ ಕಿತ್ತಾಕಿ ಗಿಡನ ದೊಡ್ಡ ಮಾಡ್ತೀರಾ ಅಂತಂದರೆ 1 ವರ್ಷದಿಂದ ಇಳುವರಿನ ತೆಗಿಬೋದು. ಸೊ ಆಲ್ಮೋಸ್ಟ್ ನೀವು ನೋಡಿರ್ತೀರ ಬಿಜಾಪುರದಲ್ಲಿ ನಿಂಬೆ ಗಿಡನ ಏನು ಬೆಳಿತೀರ ಅದೆಲ್ಲ ನಿಮಗೆ ಸೀಡ್ ಪ್ಲಾಂಟ್ ಆಗಿರೋದ್ರಿಂದ 3 to 4 ಇಯರ್ಸ್ ಆದಮೇಲೆ ನಿಮಗೆ ಸೀಡ್ನ ಅದು ನಿಮಗೆ ಹಣ್ಣನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಬಟ್ ಇದು ಏರ್ ಲೇಯರ್ ಪ್ಲಾಂಟ್ ಅಂದರೆ ಕೊಂಬೆ ಕಡಿದು ಸಸಿ ಮಾಡಿರೋದ್ರಿಂದ ಈ ಥರ ಗಿಡಗಳು ಫ್ಲವರಿಂಗ್ ಆಲ್ರೆಡಿ ಮೆಚುರಿಟಿ ಪ್ಲಾಂಟ್ ಬಂದಿರೋಂಥ ಮದರ್ ಪ್ಲಾಂಟಿಂದ ಕೊಂಬೆ ಕಡಿದು ಸಸಿ ಮಾಡಿರ್ತಾರೆ. ಸೊ ಹಾಗಾಗಿ ಪ್ಲಾಂಟೇಶನ್ ಮಾಡಿ 3 to 4 ಮಂತ್ಸಿಂದನೇ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ 1 ವರ್ಷದವರೆಗೂ ಕಂಪಲ್ಸರಿ ನೀವು ಗಿಡನ ದೊಡ್ಡ ಮಾಡಬೇಕು. ಯಾಕೆಂದರೆ 4 ಕಾಯಿ ಬಿಟ್ಬಿಟ್ರೆ ಅದು ಇಳುವರಿ ಅಂತ ಕರೆಯಲ್ಲ. ಸೊ ಒಂದು ಗಿಡ ಒಳ್ಳೆ ಇಳುವರಿ ಕೊಡೋ ಅಂತ ಟೈಮ್ ಅಂತ ಬಂದರೆ ಅದು 1 ವರ್ಷ ಆಗಿರುತ್ತೆ. ಸೊ ಹಾಗಾಗಿ 1 ವರ್ಷದವರೆಗೂ ನೀವು ರೆಗ್ಯುಲರ್ ಗಿಡನ ಚೆನ್ನಾಗಿ ಬೆಳೆಸ್ತೀರ ಅಂತಂದರೆ ಉತ್ತಮ ಇಳುವರಿ ಕೊಡುತ್ತೆ. ಕಾಕ್ಸಿಲಮೆನು ಲೋಕಲ್ ಮಾರ್ಕೆಟಲ್ಲಿ ವ್ಯಾಪಾರ ಆಗೋಂಥದ್ದು. ಜೊತೆಗೆ ಆಲ್ ಸೀಸನ್ ವೆರೈಟಿ ಅಂದರೆ ವರ್ಷ ಪೂರ್ತಿ ಕಾಯಿ ಬಿಡೋ ಅಂತ ಒಂದು ತಳಿಯಾಗಿದೆ. ಸೊ ಹಾಗಾಗಿ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ಈ ಥರ ಪ್ಲಾಂಟ್ ನಿಮಗೆ ಡೆಲಿವರಿ ಕೊಡ್ತಿದ್ವಿ. ಇದ್ರ ಪ್ರೈಸ್ ನೋಡೋಕೆ ಹೋದರೆ ನಾವು ಹೋಲ್ಸೇಲ್ ರೇಟಲ್ಲಿ 250 rupees ಇನ್ಕ್ಲೂಡಿಂಗ್ ವಿತ್ ಡೆಲಿವರಿ ಕೊಡ್ತಿದ್ವಿ. ಯಾರಿಗಾರು ಗಿಡ ಬೇಕಂದ್ರೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಮೆಸೇಜ್ನ ಮಾಡಿದರೆ 100 200 300 ಈ ಥರ ಗಿಡಗಳು ಏನಾರು ತಗೋತೀರಾ ಅಂತಂದರೆ ಡೈರೆಕ್ಟು ನಿಮಗೆ ಹೋಮ್ ಡೆಲಿವರಿನೇ ಕೊಡ್ತೀವಿ ಅಂತ ಹೇಳ್ತೀವಿ. ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇವತ್ತು ಬಂದಿರೋ ಅಂಥದ್ದು 500 ಪ್ಲಾಂಟ್ಸು. ಇನ್ನು ರೆಗ್ಯುಲರ್ ಆಗಿ ಸ್ಟಾಕ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಈ ಸ್ಟಾಕ್ ಏನು ಬಂದಿದ್ದು ಇದು ನರ್ಸರಿಗೆ ಇಳಿಸ್ತೀವಿ ಅಂದರೆ ನರ್ಸರಿಗೆ ಬಂದು ನೋಡಿಕೊಂಡು ತೊಗೊಂಡು ಹೋಗ್ತೀನಿ ಅನ್ನೋರಿಗೆ ಸ್ಟಾಕ್ನ ತರಿಸಿರೋ ಅಂಥದ್ದು. ಇನ್ನು ನಿಮಗೆ ನಮಗೆ 500 ರಿಂದ 1000 ಗಿಡಗಳು ಬೇಕು ಅಂತಂದರೆ ಡೈರೆಕ್ಟ್ ನಮ್ಮ ಗಾಡಿನಲ್ಲೇ ಸ್ಟಾಕ್ ಬಂದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಲೋಡ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ವಿಡಿಯೋ ತಿಳಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ವಿ. ನಮಸ್ಕಾರ ಸ್ನೇಹಿತರೆ.